ಹರೇ ಕೃಷ್ಣ. ನನ್ನ ಹೆಸರು ಜಯಲಕ್ಷ್ಮಿ, ಟಿ ದಾಸರಳ್ಳಿಯಿಂದ. ಶರನ್ನವರಾತ್ರಿಯ 3ನೇ ದಿನ. ನವರಾತ್ರಿಯ 3ನೇ ದಿನ ಮಹಿಷಾಸುರ ಮರ್ದಿನಿ ಸ್ವರೂಪದ ಆರಾಧನೆ. ಗೌರಾಂಗೀಂ ದ್ವಿಭುಜಾಂ ದೇವೀಂ ಕಮಲದ್ವಯಧಾರಿಣೀಂ ಸಿಂಹಾರೂಢಾಂ ತೃತೀಯಾಯಾಂ ಗೌರವಸ್ತ್ರಾಂ ಪ್ರಪೋಜಯೇತ್. ಈ ಸ್ವರೂಪದಲ್ಲಿ ಅಮ್ಮನವರು ಆರಾಧನೆ ಮಾಡುವುದರಿಂದ ಸಕಲ ಶತ್ರುಬಾಧೆ ವಿನಾಶವಾಗುತ್ತದೆ, ದುಷ್ಟ ಜನರ ಸಹವಾಸ ತಪ್ಪುತ್ತದೆ ಹಾಗೂ ಕೆಟ್ಟ ಚಿಂತನೆಗಳಿಂದ ದೂರ ಇರಬಹುದು. ಸಕಲ ದೇವತೆಗಳು ಹಾಗೂ ತ್ರಿಮೂರ್ತಿಗಳು ಶಕ್ತಿಗಳ ಸಮೀಕರಣದ ಅವತಾರಗೊಂಡ ದುರ್ಗಾದೇವಿಯನ್ನು ಕಂಡು ದೇವತೆಗಳೆಲ್ಲ ಹರ್ಷೋದ್ಗಾರದಿಂದ ಜಯಘೋಷ ಕೂಗಿದರು. 3 ಲೋಕಗಳು ಕಂಪಿಸಿದವು. ದೇವತೆಗಳ ಸೈನ್ಯವೆಲ್ಲ ಜಗನ್ಮಾತೆಯ ಹಿಂದೆ ಸೇರಿಕೊಂಡರು. ಈ ಎಲ್ಲ ಗರ್ಜನೆಯನ್ನು ಕೇಳಿದ ಮಹಿಷಾಸುರ ತನ್ನ ರಾಕ್ಷಸರ ಸೈನ್ಯದೊಂದಿಗೆ ಅತ್ತ ಓಡುತ್ತಾನೆ. ಅಲ್ಲಿ ತನ್ನ ದಿವ್ಯತೆಯಿಂದ 3 ಲೋಕಗಳನ್ನು ವ್ಯಾಪಿಸಿ ನಿಂತ ದುರ್ಗಾದೇವಿಯನ್ನು ಕಂಡು ಚಕಿತಗೊಳ್ಳುತ್ತಾನೆ. ಅಲ್ಲಿಂದ ದೇವಿ ಹಾಗೂ ಅಸುರರು ನಡುವಿನ ಕದನ ಪ್ರಾರಂಭವಾಗುತ್ತದೆ. ಮೊದಲು ದೇವಿಯ ಮೇಲೆ ಯುದ್ಧಕ್ಕೆ ಚಕ್ಷುರ ಹಾಗೂ ಚಾಮರ ಎಂಬ 2 ಮಹಿಷಾಸುರನ ಸೇನಾನಿಗಳು ಎರಗುತ್ತಾರೆ. ಅವರ ಜೊತೆಯಲ್ಲಿ 60,000 ರಥಗಳೊಂದಿಗೆ ಉದಗ್ರನು ಕೋಟಿಗೂ ಅಧಿಕ ಸಂಖ್ಯೆಯ ಎಂದಿಗೆ ಮಹಾಹನು ಸಾವಿರಾರು ರಾಕ್ಷಸ ಸೈನಿಕ ಮುಖಂಡರು ದೇವಿಯೊಂದಿಗೆ ಯುದ್ಧ ಮಾಡುತ್ತಾರೆ. ಆದರೆ ದುರ್ಗಾದೇವಿಯು ಈ ಎಲ್ಲರನ್ನೂ ಯಾವುದೇ ಕಷ್ಟವಿಲ್ಲದೆ ಸಂಹರಿಸಿ ಮುನ್ನುಗ್ಗುತ್ತಾಳೆ. ತನ್ನ ಕಡೆಯವರು ದೇವಿಯಿಂದ ಹತರಾಗುತ್ತಿರುವುದನ್ನು ಕಂಡು ಚಕ್ಷುರ ದೇವಿಯ ಮೇಲೆ ಬಾಣಗಳ ಮಳೆಯನ್ನೇ ಸುರಿಸುತ್ತಾನೆ. ಆದರೆ ದೇವಿ ಈ ಎಲ್ಲ ಬಾಣಗಳನ್ನು ತುಂಡರಿಸಿ ಚಕ್ಷುರನನ್ನು ಸಂಹರಿಸುತ್ತಾಳೆ. ಅದನ್ನು ಕಂಡ ಚಾಮರ ಆನೆ ಏರಿ ದೇವಿಯೊಂದಿಗೆ ಯುದ್ಧಕ್ಕೆ ಬರುತ್ತಾನೆ. ಆದರೆ ದೇವಿಯ ವಾಹನವಾದ ಸಿಂಹನಿಂದ ಹತನಾಗುತ್ತಾನೆ. ಹೀಗೆ ದೇವಿಯೊಂದಿಗೆ ಯುದ್ಧಕ್ಕೆ ನಿಂತ ಇತರೆ ರಾಕ್ಷಸರಾದ ಉದ್ಧಟ್ಟ, ಉದಗ್ರ, ಭಾಸಲ, ತಾಮರ, ಅಂಧಕ, ಉಗ್ರಾಸ್ತ್ಯ, ಉಗ್ರವೀರ್ಯ ಎಂಬ ಮಹಾ ರಾಕ್ಷಸರು ಎಲ್ಲರೂ ದೇವಿಯಿಂದ ಹತರಾಗುತ್ತಾರೆ. ಹೀಗೆ ತನ್ನೆಲ್ಲ ಸೈನ್ಯ ನಾಶವಾಗುತ್ತಿರುವುದನ್ನು ಕಂಡ ಮಹಿಷಾಸುರ ತನ್ನ ಮೂಲ ಸ್ವರೂಪವಾದ ಕೋಣನ ವೇಷದಲ್ಲಿ ಯುದ್ಧಕ್ಕೆ ಬರುತ್ತಾನೆ. ದೇವಿಯ ವಾಹನವಾದ ಸಿಂಹದ ಮೇಲೆ ಮೊದಲು ಎರಗುತ್ತಾನೆ. ಇದನ್ನು ಕಂಡ ದೇವಿ ಬಹಳ ಕೋಪಗೊಂಡು ದುರ್ಗಾದೇವಿಯು ಮಹಿಷಾಸುರನನ್ನು ತುಳಿದು ಕೆಳಗೆ ಬೀಳಿಸಿ ಅವನ ಕುತ್ತಿಗೆಯ ಮೇಲೆ ಕಾಲಿಟ್ಟು ತ್ರಿಶೂಲದಿಂದ ಮಹಿಷಾಸುರನನ್ನು ಸಂಹರಿಸುತ್ತಾಳೆ. ಹೀಗೆ ತಾಯಿ ದುರ್ಗಾದೇವಿ ಮಹಿಷಾಸುರ ಮರ್ದಿನಿ ಅವತಾರದಲ್ಲಿ ಲೋಕ ಕಲ್ಯಾಣ ಆಗುತ್ತದೆ. ನಾವು ದೇವಿಯನ್ನು ನವರಾತ್ರಿಯ 3ನೆಯ ದಿವಸ ಮಹಿಷಾಮರ್ದಿನಿ ಸ್ವರೂಪದಲ್ಲಿ ಆರಾಧಿಸಬೇಕು. ಹರೇ ಕೃಷ್ಣ.